ಎಲ್ಲರಿಗೂ ನಮಸ್ಕಾರ. ಕನ್ನಡ ಬುಕ್ ರೀಡಿಂಗ್ ಯೂಟ್ಯೂಬ್ ಚಾನೆಲ್ನ ನಮ್ಮ ಕೇಳುಗರಿಗೆ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ವಿಚಿತ್ರವಾದ, ಅದೇ ಅಷ್ಟೇ ಆಸಕ್ತಿದಾಯಕವಾದ ಒಂದು ಪರಿಕಲ್ಪನೆ ಬಗ್ಗೆ ಮಾತಾಡ್ತಿದ್ದೀವಿ. ಪ್ರಶ್ನೆ ಇಷ್ಟೇ: ಯಶಸ್ವಿಯಾಗಲು, ಶ್ರೀಮಂತರಾಗಲು ನಾವು ಸೋಮಾರಿಗಳಾಗಬೇಕಾ? ಹೌದು, ಕೇಳೋಕಿದು ಒಂಥರ ತಮಾಷೆ ಅನಿಸ್ಬಹುದು ಅಲ್ವಾ? ಯಾಕಂದ್ರೆ ನಮ್ಮ ಸಮಾಜ ನಮ್ಗೆ ಹೇಳ್ಕೊಟ್ಟಿರೋದೇ ಬೇರೆ. ಕಷ್ಟಪಟ್ಟು ದುಡಿ, ಹಗಲು ರಾತ್ರಿ ಬೆವರು ಸುರಿಸು ಅಂತ. ಆದ್ರೆ ರಾಬರ್ಟ್ ಸ್ಟೀವನ್ ಅವರ ಲೇಜಿ ಬಿಲಿಯನೇರ್ ಥರದ ಪುಸ್ತಕಗಳು ಈ ನಂಬಿಕೆಯನ್ನೇ ಪೂರ್ತಿಯಾಗಿ ತಲೆಕೆಳಗು ಮಾಡ್ತವೆ. ಹೌದು, ಅವರ ಪ್ರಕಾರ ಯಶಸ್ಸಿನ ರಹಸ್ಯ ಹೆಚ್ಚು ಕೆಲಸ ಮಾಡೋದ್ರಲ್ಲಿಲ್ಲ. ಇಲ್ಲವೇ ಇಲ್ಲ. ಬದಲಿಗೆ ತುಂಬಾನೇ ಬುದ್ಧಿವಂತಿಕೆಯಿಂದ ಕಡಿಮೆ ಕೆಲಸ ಮಾಡೋದ್ರಲ್ಲಿದೆ. ಸರಿ, ಹಾಗಿದ್ರೆ ಈ ಪಯಣ ಶುರು ಮಾಡೋಣ. ಸುಮ್ನೆ ಬ್ಯುಸಿ ಆಗಿರೋದ್ರಿಂದ ನಿಜವಾಗಿಯೂ ಪರಿಣಾಮಕಾರಿಯಾಗಿರೋದರ ಕಡೆಗೆ. ನಾವೆಲ್ಲರೂ ಬೀಳೋ ಮೊದಲನೇ ಬಲೆ ಅಂದ್ರೆ ಕಷ್ಟಪಟ್ಟು ದುಡಿಯೋದೇ ಎಲ್ಲದಕ್ಕೂ ಮದ್ದು ಅನ್ನೋದು. ಆದರೆ ಈ ಪುಸ್ತಕ ಹೇಳೋದು ಡೋಂಟ್ ಬಿ ಬ್ಯುಸಿ, ಬಿ ಸ್ಮಾರ್ಟ್ ಅಂತ. ಅಂದ್ರೆ ಬರೀ ಕೆಲ್ಸದಲ್ಲಿ ಮುಳುಗಿರ್ಬೇಡಿ, ಬುದ್ಧಿವಂತರಾಗಿ ಅಂತ. ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ? ಓ, ದೊಡ್ಡ ವ್ಯತ್ಯಾಸ ಇದೆ. ಕಷ್ಟಪಟ್ಟು ದುಡಿಯೋದು ಅಂದ್ರೆ ಗಂಟೆಗಟ್ಲೆ ಒಂದೇ ಕಡೆ ಕೂತು ಕೆಲ್ಸ ಮಾಡೋದು, ದೈಹಿಕವಾಗಿ ಮಾನಸಿಕವಾಗಿ ಸುಸ್ತಾಗೋದು. ಆದ್ರೆ ಸ್ಮಾರ್ಟ್ ಆಗಿ ಕೆಲ್ಸ ಮಾಡೋದು ಅಂದ್ರೆ ಕಡಿಮೆ ಶ್ರಮದಲ್ಲಿ ಹೆಚ್ಚು ಫಲಿತಾಂಶ ಪಡೆಯೋಕೆ ಸರಿಯಾದ ಕಾರ್ಯತಂತ್ರ ಮತ್ತೆ ಏನಂತಾರೆ ಸಿಸ್ಟಮ್ಸ್ ಬಳಸೋದು. ಸಿಸ್ಟಮ್ಸ್ ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಈಗ ನೋಡಿ, ರಸ್ತೆಯಲ್ಲಿ ಕಲ್ಲು ಹೊರುವವನು ತುಂಬಾ ಕಷ್ಟಪಡ್ತಾನೆ. ಆದ್ರೆ ಒಬ್ಬ ಕ್ರೇನ್ ಆಪರೇಟರ್ ಅದಕ್ಕಿಂತ 100 ಪಟ್ಟು ಹೆಚ್ಚು ಕೆಲ್ಸವನ್ನ ಅದಕ್ಕಿಂತ ತುಂಬಾನೇ ಕಡಿಮೆ ಶ್ರಮದಲ್ಲಿ ಮಾಡ್ತಾನೆ. ಇಲ್ಲಿ ಆ ಕ್ರೇನ್ ಅನ್ನೋದೇ ಒಂದು ಸಿಸ್ಟಮ್. ವಾವ್! ಸರಿ, ಇಲ್ಲಿಂದ ವಿಷಯ ಇನ್ನಷ್ಟು ಆಳವಾಗತ್ತೆ. ಪುಸ್ತಕದಲ್ಲಿ ಒಂದು ಮಾತು ಬರುತ್ತೆ, ಏನನ್ನೂ ಮಾಡದಿರುವುದು ಒಂದು ಕಲೆ ಅಂತ. ಇದು ಕೇಳೋಕೆ ಒಂಥರ ಸೋಮಾರಿತನದ ಪರಮಾವಧಿ ಅಲ್ವಾ? ಇದೇನಾ ಆ ಸ್ಮಾರ್ಟ್ ವರ್ಕ್, ಸುಮ್ನೆ ಕೂರೋದು? ಖಂಡಿತ ಇಲ್ಲ. ಇದೇ ಈ ಪರಿಕಲ್ಪನೆಯಲ್ಲಿ ಎಲ್ಲರೂ ತಪ್ತಿಳ್ಕೊಳ್ಳೋ ಭಾಗ. ಏನನ್ನೂ ಮಾಡದಿರುವುದು ಅಂದ್ರೆ ಟಿವಿ ಮುಂದೆ ಕೂತು ಟೈಮ್ ಪಾಸ್ ಮಾಡೋದಲ್ಲ. ಇದೊಂದು ಕಾರ್ಯತಂತ್ರದ ವಿರಾಮ, ಸ್ಟ್ರೆಟಜಿಕ್ ರೆಸ್ಟ್. ಸ್ಟ್ರೆಟಜಿಕ್ ರೆಸ್ಟ್. ಹೌದು, ಇದ್ರ ಹಿಂದೆ ವಿಜ್ಞಾನವಿದೆ. ಸೈಕಾಲಜಿ ಟುಡೇ ಲೇಖನದಲ್ಲಿ ಹೇಳೋ ಹಾಗೆ, ನಾವು ಯಾವುದೇ ನಿರ್ದಿಷ್ಟ ಕೆಲಸ ಮಾಡದೆ ಸುಮ್ಮನೆ ಇದ್ದಾಗ ನಮ್ಮ ಮೆದುಳಿನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂದ್ರೆ ಏನು? ಅದನ್ನ ನಮ್ಮ ಮೆದುಳಿನ ಬ್ಯಾಕ್ಗ್ರೌಂಡ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರೀಬೋದು. ನಮ್ಗೆಲ್ಲ ಅನುಭವ ಆಗಿರುತ್ತೆ ಅಲ್ವಾ? ಸ್ನಾನ ಮಾಡುವಾಗ ಅಥವಾ ವಾಕಿಂಗ್ ಹೋಗುವಾಗ ಇದ್ದಕ್ಕಿದ್ದಂತೆ ಒಂದು ಹೊಸ ಐಡಿಯಾ ಬರುತ್ತೆ. ಹೌದು, ಅಥವಾ ಯಾವುದೋ ಸಮಸ್ಯೆಗೆ ಪರಿಹಾರ ಹೊಳೆಯುತ್ತೆ. ಎಕ್ಸಾಕ್ಟ್ಲಿ. ಅದಕ್ಕೆ ಕಾರಣ ಇದೇ ನೆಟ್ವರ್ಕ್. ಇದು ನಮ್ಮ ಹಳೆ ನೆನಪುಗಳು, ಹೊಸ ಮಾಹಿತಿ, ಭವಿಷ್ಯದ ಯೋಜನೆಗಳು ಎಲ್ಲವನ್ನೂ ಒಟ್ಟು ಸೇರಿಸಿ ಹೊಸ ಸೃಜನಾತ್ಮಕ ಸಂಪರ್ಕಗಳನ್ನ ಕಲ್ಪಿಸುತ್ತೆ. ನಾವು ನಿರಂತರವಾಗಿ ಇಮೇಲ್, ಮೀಟಿಂಗ್ ಅಂತ ಬ್ಯುಸಿಯಾಗಿದ್ರೆ ಈ ನೆಟ್ವರ್ಕಿಗೆ ಕೆಲಸ ಮಾಡೋಕ್ ಅವಕಾಶವೇ ಸಿಗಲ್ಲ. ಅಂದ್ರೆ ನಮ್ಮ ಬೆಸ್ಟ್ ಐಡಿಯಾಗಳಿಗೆ ಈ ಖಾಲಿ ಸಮಯ ತುಂಬಾನೇ ಮುಖ್ಯ. ನಿಖರವಾಗಿ. ಅಷ್ಟೇ ಅಲ್ಲ, ಇದು ನಮ್ಮ ದೇಹದ ಮೇಲೂ ಪರಿಣಾಮ ಬೀರುತ್ತೆ. ನಿರಂತರ ಕೆಲಸದಿಂದ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಒತ್ತಡದ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಓಕೆ. ಆಗ ನಾವು ಫೈಟ್ ಆರ್ ಫ್ಲೈಟ್ ಮೋಡ್ನಲ್ಲಿ ಇರ್ತೀವಿ. ಆಗ ನಾವು ತಗೊಳ್ಳೋ ನಿರ್ಧಾರಗಳೆಲ್ಲ ತಾತ್ಕಾಲಿಕವಾಗಿರುತ್ತೆ. ಆದ್ರೆ ಈ ಕಾರ್ಯತಂತ್ರದ ವಿರಾಮ ತಗೊಂಡಾಗ ಕಾರ್ಟಿಸಾಲ್ ಮಟ್ಟ ಕಮ್ಮಿಯಾಗಿ ನಮ್ಮ ಮೆದುಳು ಶಾಂತವಾಗಿ ದೀರ್ಘಕಾಲೀನ ಬುದ್ಧಿವಂತ ನಿರ್ಧಾರಗಳನ್ನು ತಗೊಳ್ಳೋಕೆ ಸಿದ್ಧವಾಗುತ್ತೆ. ಸರಿ, ಮೆದುಳಿಗೆ ವಿಶ್ರಾಂತಿ ಕೊಟ್ಟು ಒಳ್ಳೆ ಐಡಿಯಾಗಳನ್ನ ಪಡೆಯೋದು ಮೊದಲನೇ ಹೆಜ್ಜೆ. ಆದರೆ ಆ ಐಡಿಯಾಗಳನ್ನ ಕಾರ್ಯರೂಪಕ್ಕೆ ತಂದು ನಾವು ಬೀಚ್ನಲ್ಲಿ ಕೂತಿದ್ರೂ ಕೆಲಸ ನಡೀಬೇಕು ಅಂದ್ರೆ ಹೇಗೆ? ಆ ರಾಬರ್ಟ್ ಸ್ಟೀವನ್ ರೆಸ್ಟೋರೆಂಟ್ ಕಥೆ ಇದೆಯಲ್ಲ, ಅದೊಂದು ಒಳ್ಳೆ ಉದಾಹರಣೆ ಅಲ್ವಾ? ಹೌದು, ಇಲ್ಲಿಯೇ ಸಿಸ್ಟಮ್ ಅಥವಾ ವ್ಯವಸ್ಥೆಯ ಪವರ್ ಬರೋದು. ರಾಬರ್ಟ್ ಸ್ಟೀವನ್ ತನ್ನ ಹೊಸ ರೆಸ್ಟೋರೆಂಟ್ಗೆ ಹೋಗಿದ್ದು ಒಂದೇ ದಿನ, ಉದ್ಘಾಟನೆ ದಿನ ಮಾತ್ರ. ಅಷ್ಟೇನಾ? ಅಷ್ಟೇ. ಆಮೇಲೆ ಅವ್ರು ಮಾಡಿದ್ದೇನು ಅಂದ್ರೆ ಒಬ್ಬ ಸಮರ್ಥ ಮ್ಯಾನೇಜರನ್ನ ನೇಮಿಸಿದ್ರು. ಆಮೇಲೆ ಪ್ರತಿಯೊಂದನ್ನು ರೆಕಾರ್ಡ್ ಮಾಡೋ ಒಂದು ಆಟೋಮೇಟೆಡ್ ರಿಪೋರ್ಟಿಂಗ್ ಸಿಸ್ಟಮ್ ಜಾರಿಗೆ ತಂದ್ರು. ವಾವ್! ಅಂದ್ರೆ ಅವರು ಕಡಲತೀರದಲ್ಲಿ ಕೂತು ಫೋನ್ನಲ್ಲಿ ಬರೀ ರಿಪೋರ್ಟ್ ನೋಡ್ತಾ ಇದ್ರು. ಹೌದು, ಅವರು ಕೆಲಸ ಮಾಡ್ತಿರ್ಲಿಲ್ಲ. ಅವರು ಕಟ್ಟಿದ ಸಿಸ್ಟಮ್ ಅವರಿಗಾಗಿ ಕೆಲಸ ಮಾಡ್ತಿತ್ತು. ಇದು ನಾನೇ ಎಲ್ಲವನ್ನೂ ಮಾಡ್ಬೇಕು ಅನ್ನೋ ಮನಸ್ಥಿತಿಯಿಂದ ಸಂಪೂರ್ಣವಾಗಿ ಬೇರೆ. ಸರಿ, ಆ ಸಿಸ್ಟಮ್ ಕಟ್ಟೋದು ಹೇಗೆ? ಅದಕ್ಕೆ 3 ಗಟ್ಟಿಯಾದ ಸ್ತಂಭಗಳಿವೆ. ಮೊದಲನೆಯದು ಸ್ವಯಂಚಾಲನೆ, ಅಂದ್ರೆ ಆಟೋಮೇಷನ್. ಪದೇ ಪದೇ ಮಾಡೋ ಕೆಲ್ಸಗಳಿಗೆ ಟೆಕ್ನಾಲಜಿ ಬಳಸೋದು. ಉದಾಹರಣೆಗೆ ಬಿಲ್ ಪೇ ಮಾಡೋದು,
ಇಮೇಲ್ ಕಳಿಸೋದು, ಸೋಷಿಯಲ್ ಮೀಡಿಯಾ ಪೋಸ್ಟ್ ಇವೆಲ್ಲವನ್ನೂ ಆಟೋಮೇಟ್ ಮಾಡ್ಬೋದು. ಎರಡನೆಯದು ಪ್ರತಿನಿಧೀಕರಣ ಅಂದ್ರೆ ಡೆಲಿಗೇಷನ್, ಬೇರೆಯವರಿಗೆ ಕೆಲಸ ವಹಿಸೋದು. ಇದು ಕೇಳೋಕೆ ಸುಲಭ, ಆದ್ರೆ ಮಾಡೋಕೆ ಕಷ್ಟ. ಹೌದು, ನನ್ನಷ್ಟು ಚೆನ್ನಾಗಿ ಈ ಕೆಲಸ ಬೇರೆ ಯಾರೂ ಮಾಡಕ್ಕಾಗಲ್ಲ ಅನ್ನೋ ಭಾವನೆ ನಮ್ಮೆಲ್ಲರಲ್ಲೂ ಇರುತ್ತೆ. ನಿಜ, ಇದೊಂದು ದೊಡ್ಡ ಬಲೆ. ಆದ್ರೆ ಇದರ ಮೂಲ ನಿಯಮ ತುಂಬಾನೇ ಸಿಂಪಲ್. ಕೇವಲ ನಾನೇ ಮಾಡಬಲ್ಲ ಕೆಲಸವನ್ನು ಮಾತ್ರ ನಾನು ಮಾಡಬೇಕು, ಉಳಿದಿದ್ದನ್ನೆಲ್ಲ ಬೇರೆಯವರಿಗೆ ವಹಿಸ್ಬೇಕು. ಈಗ ನೋಡಿ, ಯಾನಾದ್ರೂ ಈ ಪುಸ್ತಕದ ಆಡಿಯೋ ಬುಕ್ ಮಾಡ್ಬೇಕು ಅಂದ್ಕೊಂಡ್ರೆ ಅವರೇ ಕಥೆ ಬರೆದು, ಧ್ವನಿ ಕೊಟ್ಟು, ಸೌಂಡ್ ಎಡಿಟಿಂಗ್ ಮಾಡಿ, ಮಾರ್ಕೆಟಿಂಗ್ ಕೂಡ ಮಾಡಿದ್ರೆ ಅದು ಹಾರ್ಡ್ ವರ್ಕ್. ಬದಲಿಗೆ ಅವರು ಕಥೆ ಬರೆಯೋದ್ರ ಮೇಲೆ ಮಾತ್ರ ಗಮನ ಹರಿಸಿ, ವಾಯ್ಸ್ ಕೊಡೋಕೆ ಒಬ್ಬ ಕಲಾವಿದನಿಗೆ, ಎಡಿಟಿಂಗ್ ಮಾಡೋಕೆ ಒಬ್ಬ ಟೆಕ್ನಿಷಿಯನ್ಗೆ ವಹಿಸಿದ್ರೆ ಅದು ಸ್ಮಾರ್ಟ್ ವರ್ಕ್. ಸರಿ, ಆಗ ಅವರ ಶಕ್ತಿ ಮುಂದಿನ ಕೆಲಸಕ್ಕೆ ಉಳಿಯುತ್ತೆ. ಮತ್ತು ಮೂರನೇದು ತೆಗೆದುಹಾಕುವಿಕೆ, ಎಲಿಮಿನೇಷನ್. ಇದು ಎಲ್ಲಕ್ಕಿಂತ ಕಷ್ಟ ಅನ್ಸುತ್ತೆ. ಯಾವುದು ಮುಖ್ಯ ಅಲ್ಲ ಅಂತ ಅದನ್ನು ಪೂರ್ತಿ ಬಿಟ್ಬಿಡೋದು. ಒಂದು ವೇಳೆ ನಾವು ಬಿಟ್ಟಿದ್ದು ಆಮೇಲೆ ಮುಖ್ಯ ಅನ್ಸಿದ್ರೆ ಆ ಭಯ ಇರುತ್ತಲ್ವಾ? ಖಂಡಿತ ಇರುತ್ತೆ. ಇಲ್ಲಿಯೇ ಪೆರೇಟೋ ತತ್ವ ಅಂದ್ರೆ 80-20 ನಿಯಮ, ಸೋಮಾರಿಯ ಸೂಪರ್ ಪವರ್ ಆಗಿ ಕೆಲಸ ಮಾಡೋದು. 80-20 ನಿಯಮ? ಹೌದು. ಈ ನಿಯಮದ ಪ್ರಕಾರ ನಮ್ಮ 80% ಫಲಿತಾಂಶಗಳು ಬರೋದು ನಮ್ಮ 20% ಪ್ರಯತ್ನಗಳಿಂದ. ಹೆಚ್ಚಿನವರು ತಮ್ಮ ಲಿಸ್ಟಿನಲ್ಲಿರೋ 10 ಕೆಲಸಗಳನ್ನು ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಲೇಜಿ ಬಿಲಿಯನೇರ್ ಹೀಗೆ ಯೋಚಿಸ್ತಾರೆ: ಈ 10ರಲ್ಲಿ ಯಾವ 1 ಅಥವಾ 2 ಕೆಲಸ ಮಾಡಿದ್ರೆ ಉಳಿದ 8 ಕೆಲಸಗಳು ಸುಲಭವಾಗುತ್ತೆ ಅಥವಾ ಅಪ್ರಸ್ತುತವಾಗುತ್ತೆ ಅಂತ. ಓ, ಇದೋ ಆ ರಾಹುಲ್ ಅನ್ನೋ ಫ್ರೀಲಾನ್ಸರ್ ಕಥೆ ತರಾನೇ ಇದೆ. ಅವರು ತಮ್ಮ ಇನ್ವಾಯ್ಸ್, ಸೋಷಿಯಲ್ ಮೀಡಿಯಾ ಕೆಲಸಗಳನ್ನೆಲ್ಲ ಬೇರೆಯವ್ರಿಗೆ ವಹಿಸಿ ಹೌದು, ಕೇವಲ ತಮ್ಮ ಮುಖ್ಯ ಡಿಸೈನ್ ಕೆಲಸದ ಮೇಲೆ ಗಮನ ಹರಿಸಿದ್ರು. ಇದರಿಂದ ಅವರು ಆದಾಯ ಡಬಲ್ ಆಯ್ತು, ಕೆಲಸದ ಸಮಯ ಅರ್ಧ ಆಯ್ತು. ಅದೇ ಆ 20% ಯಾವುದು ಅಂತ ಗುರುತಿಸೋದು, ಅನಗತ್ಯ ಮೀಟಿಂಗ್ಸ್ಗಳಿಗೆ ಇಲ್ಲ ಹೇಳೋದು, ನಮ್ಮ ಗುರಿಗೆ ಸಂಬಂಧಿಸದ ಪ್ರಾಜೆಕ್ಟ್ಗಳನ್ನ ನಿರಾಕರಿಸೋದು ಇವೆಲ್ಲವೂ ತೆಗೆದುಹಾಕುವಿಕೆಯ ಭಾಗವೇ. ಹಾಗಾದ್ರೆ ಇದು ಬರೀ ತಂತ್ರಗಳಲ್ಲ, ಇದೊಂದು ಸಂಪೂರ್ಣವಾಗಿ ಬೇರೆ ಥರದ ಮನಸ್ಥಿತಿ. ಈ ಸಿಸ್ಟಮ್ಸ್ ಎಲ್ಲ ಕಟ್ಟೋಕೆ ಮೊದಲು ನಮ್ಮ ಆಲೋಚನಾ ಕ್ರಮವೇ ಬದಲಾಗಬೇಕು. ಖಂಡಿತ. ಇದುವೇ ಈ ಪಯಣದ ಅತೀ ಮುಖ್ಯವಾದ ಭಾಗ. ಮೊದಲನೆಯದು ಸ್ಪಷ್ಟತೆ ಮತ್ತು ಗಮನ, ಅಂದ್ರೆ ಕ್ಲಾರಿಟಿ ಅಂಡ್ ಫೋಕಸ್. ಯಶಸ್ವಿ ಜನರಿಗೆ ತಮ್ಮ ಜೀವನದಲ್ಲಿ ಕೊನೆಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಇರುತ್ತೆ. ಅವರ ಎಂಡ್ ಗೇಮ್ ಮೊದಲೇ ಫಿಕ್ಸ್ ಆಗಿರುತ್ತೆ. ಅದಕ್ಕೆ ಅವರು ಬೇರೆ ಅವಕಾಶಗಳಿಗೆ ಸುಲಭವಾಗಿ ಇಲ್ಲ ಅಂತಾರೆ. ನಿಲ್ಲಿ, ರಾಬರ್ಟ್ ಸ್ಟೀವನ್ ತನಗೆ ಬಂದ ಆಫರ್ಗಳಲ್ಲಿ ಕೇವಲ 1% ಮಾತ್ರ ಒಪ್ಕೊಳ್ತಿದ್ರು ಅಂತ ಒಂದ್ ಕಡೆ ಇದೆ. ಇದು ನಂಬೋಕೆ ಅಸಾಧ್ಯ. ನಮಗಂತೂ ಸಿಕ್ಕ ಪ್ರತಿಯೊಂದು ಅವಕಾಶನೂ ಒಂದು ಚಿನ್ನದ ಮೊಟ್ಟೆ ತರ ಕಾಣುತ್ತೆ. 99% ಅವಕಾಶಗಳನ್ನ ತಿರಸ್ಕರಿಸೋಕೆ ಎಂಥ ಧೈರ್ಯ ಬೇಕು? ಅದಕ್ಕೆ ಧೈರ್ಯಕ್ಕಿಂತ ಹೆಚ್ಚಾಗಿ ಸ್ಪಷ್ಟತೆ ಬೇಕು. ರಾಬರ್ಟ್ ಹೇಳೋ ಒಂದು ಮಾತಿದೆ: ನೀವು ಬೇರೆಯವರನ್ನ ಮೆಚ್ಚಿಸೋಕೆ ಹೌದು ಅಂತ ಹೇಳ್ದಾಗ ನಿಮ್ಮ ಸ್ವಂತ ಆದ್ಯತೆಗಳಿಗೆ ಇಲ್ಲ ಅಂತ ಹೇಳ್ತಿರ್ತೀರಿ. ಇಲ್ಲ ಅಂತ ಹೇಳೋದು ನಮ್ಮ ಗಮನವನ್ನ ರಕ್ಷಿಸ್ಕೊಳ್ಳೋ ಒಂದು ದಾರಿ. ಇದು ನಿಜ. ನಮ್ಮ ಮೂಲಗಳಲ್ಲಿ ಇನ್ನೊಂದು ಅಂಶ ಇದೆ: ಸರಿಯಾದ ಉದ್ಯಮವನ್ನ ಆಯ್ಕೆ ಮಾಡೋದು. ಬೇಡಿಕೆಯಲ್ಲಿರೋ ಅಪರೂಪದ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳೋದು. ಮುಳುಗ್ತಿರೋ ಹಡಗಿನಲ್ಲಿ ನಾವು ಇಷ್ಟೇ ಜೋರಾಗಿ ದೋಣಿ ನಡೆಸಿದ್ರೂ ಪ್ರಯೋಜನ ಇಲ್ಲ ಅಲ್ವಾ? ಅತ್ಯುತ್ತಮ ಪಾಯಿಂಟ್. ಇನ್ನು ಎರಡನೇ ಪ್ರಮುಖ ಮನಸ್ಥಿತಿ ಸಮೃದ್ಧಿಯ ಮನಸ್ಥಿತಿ ಮತ್ತೆ ನಿಷ್ಕ್ರಿಯ ಆದಾಯ, ಪ್ಯಾಸಿವ್ ಇನ್ಕಮ್. ಆಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಹೆಚ್ಚಿನ ಜನ ತಮ್ಮ ಸಮಯವನ್ನ ಹಣಕ್ಕಾಗಿ ಮಾರಾಟ ಮಾಡ್ತಾರೆ. ಅದನ್ನ ಸಕ್ರಿಯ ಆದಾಯ ಅಥವಾ ಆಕ್ಟಿವ್ ಇನ್ಕಮ್ ಅಂತಾರೆ. ಅಂದ್ರೆ ಕೆಲ್ಸ ಮಾಡಿದ್ರೆ ಮಾತ್ರ ಹಣ, ಕೆಲ್ಸ ನಿಲ್ಸಿದ್ರೆ ಆದಾಯನೂ ನಿಲ್ಲುತ್ತೆ. ಆದ್ರೆ ಸ್ಮಾರ್ಟ್ ಕೆಲ್ಸಗಾರರು ಹೀಗೆ ಯೋಚಿಸೋದಿಲ್ಲ. ಇಲ್ಲ, ಅವರು ತಮ್ಮ ಸಮಯವನ್ನ ಆದಾಯದಿಂದ ಬೇರ್ಪಡಿಸ್ತಾರೆ. ಅವರು ಒಮ್ಮೆ ಮಾಡಿದ ಕೆಲಸದಿಂದ ನಿರಂತರವಾಗಿ ಹಣ ಬರೋ ಹಾಗೆ ಮಾಡ್ತಾರೆ. ಅದೇ ನಿಷ್ಕ್ರಿಯ ಆದಾಯ. ಪುಸ್ತಕ ಬರೆಯೋದು, ಆನ್ಲೈನ್ ಕೋರ್ಸ್ ಮಾಡೋದು, ಸಾಫ್ಟ್ವೇರ್ ಅಥವಾ ಸರಿಯಾದ ಕಡೆ ಹೂಡಿಕೆ ಮಾಡೋದು ಇವೆಲ್ಲ ಉದಾಹರಣೆಗಳು. ಆ ರಹೇಲಾ ಅನ್ನೋ ಡಿಸೈನರ್ ಕಥೆ ಇದೆಯಲ್ಲ, ಅದು ಇದಕ್ಕೆ ಒಳ್ಳೆ ಉದಾಹರಣೆ. ಹೌದು, ಅದೊಂದು ಅದ್ಭುತ ಕಥೆ. ರಹೇಲಾ ಒಂದು ಡಿಜಿಟಲ್ ಪ್ಲಾನರ್ ಡಿಸೈನ್ ಮಾಡಿದ್ರು. ಆ ಕೆಲ್ಸ ಅವರು ಮಾಡಿದ್ದು ಒಂದೇ ಸಾರಿ. ಆಮೇಲೆ ಅದನ್ನ ಆನ್ಲೈನ್ನಲ್ಲಿ ಮಾರಾಟಕ್ಕಿಟ್ಟು ಸುಮ್ನನಾದ್ರು. ಕೆಲವು ತಿಂಗಳ ನಂತರ ನೋಡಿದ್ರೆ ಆ ಪ್ಲಾನರ್ 1000ಕ್ಕೂ ಹೆಚ್ಚು ಬಾರಿ ಮಾರಾಟ ಆಗಿತ್ತು. ವಾವ್!
ಅಂದ್ರೆ ಅವರು ಮಲ್ಗಿದ್ದಾಗಲೂ ಹಣ ಅವರ ಅಕೌಂಟಿಗೆ ಬರ್ತಿತ್ತು. ಅದೇ ಲೇಜಿ ಆದಾಯದ ನಿಜವಾದ ಶಕ್ತಿ. ಅವರ ಒಂದು ಬಾರಿಯ ಸೃಜನಶೀಲ ಕೆಲಸ ಅವರಿಗೆ ನಿರಂತರ ಆದಾಯದ ಮೂಲವಾಯಿತು. ಇದು ಅವರ ಸಮಯವನ್ನ ಸಂಪೂರ್ಣವಾಗಿ ಸ್ವತಂತ್ರಗೊಳಿಸಿತು. ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶಕ್ಕೆ ಬರೋದಾದ್ರೆ, ಯಶಸ್ಸು ಅಂದ್ರೆ ದಣಿವರಿಯದೆ ದುಡಿಯೋದಲ್ಲ, ಬದಲಿಗೆ ಕಾರ್ಯತಂತ್ರದ ಚಿಂತನೆ, ನಮಗಾಗಿ ಕೆಲಸ ಮಾಡೋ ಒಂದು ವ್ಯವಸ್ಥೆಯನ್ನ ನಿರ್ಮಿಸೋದು ಮತ್ತು ನಮ್ಮ ಸಮಯ ಮತ್ತು ಗಮನವನ್ನ ಒಂದು ಕೋಟೆ ತರ ರಕ್ಷಿಸ್ಕೊಳ್ಳೋದು. ಹೌದು, ಒಂದು ಅದ್ಭುತ ಮಾತು ನೆನ್ಪಾಗ್ತಿದೆ. ಸಮಯವೇ ಹಣವಲ್ಲ, ಸಮಯವೇ ಜೀವನ. ಕರೆಕ್ಟ್. ಹಣವನ್ನ ಮತ್ತೆ ಗಳಿಸ್ಬೋದು, ಆದ್ರೆ ಕಳೆದ ಸಮಯವನ್ನ ಯಾವತ್ತೂ ವಾಪಸ್ ಪಡೆಯೋಕ್ಕಾಗಲ್ಲ. ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆಗೆ ಹಚ್ಚೋ ಪ್ರಶ್ನೆ. ಈ ಪುಸ್ತಕ ನಮ್ಮ ಕೆಲಸದ ಹೊರೆ ಕಡಿಮೆ ಮಾಡೋಕೆ ಆಟೋಮೇಷನ್, ಡೆಲಿಗೇಷನ್, ಎಲಿಮಿನೇಷನ್ ತತ್ವಗಳನ್ನ ಬಳಸೋಕ್ ಹೇಳುತ್ತೆ. ಆದ್ರೆ ಇದೇ ತತ್ವಗಳನ್ನ ನಾವು ನಮ್ಮ ಮಾನಸಿಕ ಹೊರೆ ಅಂದ್ರೆ ಮೆಂಟಲ್ ಲೋಡ್ ಕಡಿಮೆ ಮಾಡೋಕೆ ಯಾಕೆ ಬಳಸಬಾರ್ದು? ಆಸಕ್ತಿದಾಯಕವಾಗಿದೆ. ದಯವಿಟ್ಟು ವಿವರಿಸಿ. ನಮ್ಮ ಮನಸ್ಸಲ್ಲಿ ಮತ್ತೆ ಮತ್ತೆ ಬರೋ ಯಾವ ಚಿಂತೆಗಳನ್ನ, ಯಾವ ಅನಗತ್ಯ ಅಭಿಪ್ರಾಯಗಳನ್ನ ನಾವು ತೆಗೆದುಹಾಕಬಹುದು? ಯಾವ ಮಾನಸಿಕ ಪ್ರಕ್ರಿಯೆಗಳನ್ನ, ಉದಾಹರಣೆಗೆ ಕೃತಜ್ಞತೆ ಹೇಳೋದನ್ನ ಅಭ್ಯಾಸದ ಮೂಲಕ ಸ್ವಯಂಚಾಲಿತಗೊಳಿಸಬಹುದು? ಮತ್ತು ನಮ್ಮ ಮಾನಸಿಕ ಶಕ್ತಿಯನ್ನ ಯಾವ ಆಪ್ತರಿಗೆ ಪ್ರತಿನಿಧಿಸಬಹುದು? ಹೀಗೆ ಮಾಡಿದ್ರೆ ನಮ್ಮ ಮನಸ್ಸನ್ನ ಆಳವಾದ ಮತ್ತು ಸೃಜನಾತ್ಮಕ ಚಿಂತನೆಗೆ ಮುಕ್ತಗೊಳಿಸಬಹುದಲ್ವೇ?